ಎಲ್ಲ ಹೆಂಗಿದ್ರಿ ದಾನಿಕ್ಲೆ ನಮಸ್ಕಾರ. ಇವಾಗ ಇದೇ ಒಂದು ಕೇಕ್ ಶೋನಲ್ಲಿ ಒಂದು ಸ್ಟಾಲ್ ತುಂಬ ಯುನೀಕ್ ಅನಿಸ್ತು ನನಗೆ. ಏನಂತ ಅವ್ರ ಹತ್ರ ಫಸ್ಟ್ ಹೋಗಿ ಮಾತಾಡಿದೆ, ಕರೆದ್ರು ಬನ್ನಿ ಸರ್ ಹಿಂಗೊಂದು ಡಿಫ್ರೆಂಟ್ ಆಗಿದೆ ಅಂತ. ಏನು ಕೇಳಿದಾಗ ಅಲ್ಲಿ ಚಾಟ್ಸ್ ಇದೆ, ಸೌತ್ ಇಂಡಿಯನ್ ಫುಡ್ ಇದೆ, ಇದೆಲ್ಲ ಬಿಟ್ಟು ಒಂದು ಸ್ಪೆಷಲ್ಲು ಮಿಲ್ಕ್ ಶೇಕ್. ಅದರಲ್ಲಿ ಇಮ್ಮಿಡಿಯೇಟಾಗಿ ಜಪ್ಪ ಅಂತ ನಿಮ್ಮದು ಫೋಟೋ ಹಾಕಿ ಕಳಿಸ್ಬಿಡ್ತಾರಪ್ಪ. ಎಷ್ಟು ಯುನೀಕ್ ಇದೆ ಅಂದರೆ ನೋಡೋಣ ಅಂತ ಟ್ರೈ ಮಾಡಿದೆ. ನೋಡಿ ನಿಮಗೂ ಇಷ್ಟ ಆಗ್ಬೋದು. ಅವರನ್ನು ಸ್ವಲ್ಪ ಮಾತಾಡ್ಸೋಣ, ಅದು ಯಾವ ಥರ ಬರುತ್ತೆ. ಆಮೇಲೆ ಆ ಒಂದು ಕಪ್ಪಲ್ಲಿ ಮಿಲ್ಕ್ ಶೇಕ್ ಮೇಲೆ ಫೋಟೋ ಅಂದರೆ ಅದೇನಾದರೂ ಡೇಂಜರ್ ಇದೆಯಾ, ಆ ಕಲರ್ ನಮಗೇನಾದರೂ ಪ್ರಾಬ್ಲಮ್ ಕೊಡುತ್ತಾ, ಹಿಂಗೆ ಅವರನ್ನು ಸ್ವಲ್ಪ ಮಾತಾಡ್ಸೋದಿದೆ. ಹೌದಾ, ಬಂದೆ. ಹಾಯ್ ಸರ್, ಹಾಯ್, ದಿಸ್ ಇಸ್ ಪ್ರವೀಣ್ ಅಂತ, ಸೆಲ್ಫಿ ಕೆಫೆಯಿಂದ. ನೋಡಿ, ಇದು ಆ್ಯಕ್ಚುಲಿ ಏನು ನಮ್ಮ ಸ್ಪೆಷಾಲಿಟಿ ಅಂದರೆ, ನೀವು ಏನು ಫೋಟೋ ಕಳಿಸ್ತೀರಾ, ಎನಿ ಸೆಲ್ಫಿ ಆಗಿರಿ, ಎನಿ ಇಮೇಜಸ್ ಆಗಿರಲಿ, ನಮಗೆ ಕಳಿಸಿದ್ರೆ ಆ ಕಳಿಸಿರೋ ಫೋಟೋನ ಇನ್ಸ್ಟ್ಯಾಂಟಾಗಿ ಒಂದು ಡ್ರಿಂಕ್ ಮೇಲೆ ಪ್ರಿಂಟ್ ಮಾಡ್ತೀವಿ. ಇದು ಯಾವುದು ಪೇಪರ್ ಇರೋಲ್ಲ, ಏನಿರೋಲ್ಲ, ಡೈರೆಕ್ಟ್ ಡ್ರಿಂಕ್ ಫಾರ್ಮ್ ಮೇಲೇ ಪ್ರಿಂಟ್ ಆಗುತ್ತೆ. ಸೊ ಇದು ಪ್ರೊಸೀಜರ್ ನೋಡಿ. ಫಸ್ಟ್ ಒಂದು ಫೋಟೋ ಶೇರ್ ಮಾಡಬೇಕು. ಸೊ ಆ ಫೋಟೋ ಶೇರ್ ಆಗಿರೋ ಫೋಟೋ ಈ ಥರ ನಾವು ಸೇವ್ ಮಾಡ್ಕೊತೀವಿ ನಿಮ್ಮ ಫೋಟೋನ. ಸೊ ಆ ಫೋಟೋ ಸೇವ್ ಆದಮೇಲೆ ನೋಡಿ ಡ್ರಿಂಕ್ ರೆಡಿ ಇರುತ್ತೆ. ಇದರಲ್ಲಿ ಚಾಯ್ಸಸ್ ಇರುತ್ತೆ, ಫ್ಲೇವರ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆ ಸೆಲೆಕ್ಟ್ ಆಗಿರೋ ಫ್ಲೇವರ್ ಡ್ರಿಂಕ್ ಮೇಲೆ ಆ ಫೋಟೋ ಇನ್ಸ್ಟ್ಯಾಂಟಾಗಿ ಫೋಟೋ ಪ್ರಿಂಟ್ ಆಗುತ್ತೆ. ಇವಾಗ ನೋಡಿ, ಜಸ್ಟ್ ವಿತಿನ್ ಸೆಕೆಂಡ್ಸಲ್ಲಿ ಪ್ರಿಂಟ್ ಆಗಿಬಿಡುತ್ತೆ, ಇಮಿಡಿಯೇಟ್ ಪ್ರಿಂಟ್ ಆಗುತ್ತೆ ಅದು. ಆಮೇಲೆ ಇಟ್ಸ್ ಆ್ಯನ್ ಎಡಿಬಲ್ ಕಲರ್ಸ್ ಯೂಸ್ ಮಾಡ್ತೀವಿ. ಸೊ ಅದು ಹಾಗೇ ನಿಮಗೆ ಡೈರೆಕ್ಟು ಡ್ರಿಂಕ್ ಫಾರ್ಮ್ ಮೇಲೇ ಪ್ರಿಂಟ್ ಆಗ್ತಾ ಹೋಗುತ್ತೆ. ಜಸ್ಟ್ ಇನ್ 13 ಸೆಕೆಂಡ್ಸಾಗಿ ಫೋಟೋ ಪ್ರಿಂಟ್ ಆಗುತ್ತೆ. ಸೊ ದಿಸ್ ಈಸ್ ಅವರ್ ಮೇನ್ ಕಾನ್ಸೆಪ್ಟ್. ಸೊ ಈ ಕಾನ್ಸೆಪ್ಟ್ ಮೇನ್ ನೇಮೇ ಡ್ರಿಂಕ್ ಯುವರ್ ಸೆಲ್ಫಿ ಅಂತ. ಸೊ ನಮ್ಮ ಕೆಫೆ ನೇಮ್ ಬಂದು ಸೆಲ್ಫಿ ಕೆಫೆ ಅಂತ. ಸರ್ ಎಡಿಬಲ್ ಕಲರ್ಸ್ ಸರ್, 100% ಸೇಫ್. ಅಂದರೆ ಏನು ಯಾವುದೇ ಇವಾಗ ಕೇಕ್ಸ್ ಅದೆಲ್ಲ ಪ್ರಿಂಟ್ ಆಗುತ್ತೆ, ಅದು ಪೇಪರ್ ಶೀಟ್ ಬರುತ್ತೆ. ಇಟ್ಸ್ ಆನ್ ಎಡಿಬಲ್ ಶೀಟ್ ಅಂತೀವಿ, ಬಟ್ ಅದರಲ್ಲೂ ಪ್ಲಾಸ್ಟಿಕ್ ಕಂಟೆಂಟ್ ಇರುತ್ತೆ. ಬಟ್ ಇದು ಮೋರ್ ದ್ಯಾನ್ ಅದಕ್ಕಿಂತ ತುಂಬ ಸೇಫ್ಟಿ ವರ್ಷನ್. ಯಾಕಂದರೆ ಎಡಿಬಲ್ ಕಲರ್ ಡೈರೆಕ್ಟ್ ಡ್ರಿಂಕ್ ಫಾರ್ಮ್ ಮೇಲೆ ಪ್ರಿಂಟ್ ಆಗುತ್ತೆ. ಏನಂದರೆ ಎಲ್ಲರೂ ಅಯ್ಯೋ ಕಲರ್ಸು ಪ್ರಿಂಟ್ ಮಾಡಿಕೊಡ್ತಾರೆ, ಜ್ಯೂಸ್ ಮೇಲೆ ಕುಡಿಬೋದಾ ಬೇಡವಾ ಅನ್ನೋ ಡೌಟ್ ಇರುತ್ತೆ. ಆ ಥರ ಡೌಟ್ ಎಲ್ಲ ಏನೂ ಇರೋಲ್ಲ. ಇಟ್ಸ್ ಆನ್ 4 ಕಲರಿಂಗ್ ಪಿಗ್ಮೆಂಟ್ ಟೆಕ್ನಾಲಜಿ ಅಂತ. ಬಟ್ ಅದು ಎಡಿಬಲ್ ಕಲರ್ಸ್ನ ಯೂಸ್ ಮಾಡಿರ್ತೀವಿ. ಇದರಲ್ಲಿ ಯಾವುದೇ ಪ್ಲಾಸ್ಟಿಕ್ ಕಂಟೆಂಟ್ ಆಗಿರಲಿ, ಬೇರೆ ಏನೇ ಕೆಮಿಕಲ್ಸ್ ಆಗಿರಲಿ, ಏನೂ ಆ ಥರ ಹಾರ್ಮ್ಫುಲ್ ಕೆಮಿಕಲ್ಸ್ ಏನೂ ಇರೋಲ್ಲ. ಇಟ್ಸ್ ಟೋಟಲಿ ಎಡಿಬಲ್ ಕಲರ್ಸ್ ಇರುತ್ತೆ. ಸೊ ಅದರಿಂದ ಏನೂ ತೊಂದರೆ ಆಗೋಲ್ಲ. ನಾವು 2017 ಲಾಂಚ್ ಮಾಡಿದ್ದು. ನಮ್ಮದು ಆ್ಯಕ್ಚುಲಾಗಿ ಔಟ್ಲೆಟ್ ಇತ್ತು, ಇವಾಗ ಟೋಟಲಿ ಔಟ್ಲೆಟ್ ಕ್ಲೋಸ್ ಮಾಡಿದ್ದೀವಿ. ಎನಿ ವೆಡ್ಡಿಂಗ್ ಪಾರ್ಟೀಸ್, ಬರ್ತ್ಡೇ ಪಾರ್ಟೀಸ್, ಎನಿ ಸ್ಮಾಲ್ ಪಾರ್ಟೀಸ್ ಯಾವುದು ಕರೆದ್ರು ಅಲ್ಲೇ ಇನ್ಸ್ಟ್ಯಾಂಟಾಗಿ ಬಂದು ಅಲ್ಲೇ ಲೈವಾಗೆ ಫೋಟೋಸ್ ತೊಗೊಂಡು ಆ ಲೈವ್ ಫೋಟೋಸ್ನ ಡ್ರಿಂಕ್ ಮೇಲೆ ಪ್ರಿಂಟ್ ಬರೋ ಹಾಗೆ ಮಾಡಿಕೊಡ್ತೀವಿ. ಇನ್ನೂ ತುಂಬ ಐಟಮ್ಸ್ ಇದೆ ನಮ್ಮ ಹತ್ರ. ಸ್ನ್ಯಾಕ್ ಝೋನ್ ಇದೆ, ಫ್ರೂಟ್ ಝೋನ್ ಇದೆ, ಚಾಟ್ ಝೋನ್ ಇದೆ, ಆಮೇಲೆ ಎಂಟರ್ಟೈನ್ಮೆಂಟ್ ಝೋನ್ ಇದೆ. ಯಾವುದಕ್ಕೆ ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೆಲ್ಫಿ ಕೆಫೆ ಅಂತ, ಶ್ರೀ ಬಾಲಾಜಿ ಈವೆಂಟ್ಸ್ ಅಂತ. ದಿಸ್ ಈಸ್ ಅವರ್ ಕಾರ್ಡ್, ಶ್ರೀ ಬಾಲಾಜಿ ಈವೆಂಟ್ಸ್ ಅಂತ. ನನ್ನ ಹೆಸರು ಪ್ರವೀಣ್ ಅಂತ. ಸೊ ಕಪಿಲ್ ಡೆಸ್ಟಿನೇಷನಲ್ಲಿ ಅವ್ರ ಡಿಸ್ಕ್ರಿಪ್ಷನಲ್ಲಿ ನಮ್ಮದೆಲ್ಲ ಡೀಟೇಲ್ಸ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ನಮ್ಮನ್ನು ಪಿಕ್ ಮಾಡ್ಬೋದು. ಸೊ ಎನಿ ಬರ್ತ್ಡೇ ಪಾರ್ಟೀಸ್, ಎನಿ ಸ್ಮಾಲ್ ಪಾರ್ಟೀಸ್ ಯಾವುದಕ್ಕೆ ಆಗಿರಲಿ ಬಂದು ನಿಮ್ಮ ಅಕೇಶನ್ನ ಫುಲ್ಫಿಲ್ ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ಸಿಕ್ಕಾಬಡೆ ಯೂನಿಕ್ ಆಗಿತ್ತು ಈ ಕೇಕ್ ಶೋನಲ್ಲಿ. ನನಗಂತೂ ಇದು ಸಿಕ್ಕಾಬಡೆ ಇಷ್ಟ ಆಯಿತು. ಆಮೇಲೆ ಈ ಫೋಟೋ ಇದೆ ಅಲ್ಲ, ಬೇರೆ ಯಾರಲ್ಲ, ನಾನೇ ಇದು. ನಂದೊಂದು ಅವರು ನನಗೆ ಗೊತ್ತಿಲ್ಲ ಕಾನ್ಸೆಪ್ಟ್ ಏನಂತ, ಬಂದು ವೀಡಿಯೋ ಮಾಡ್ತಾಯಿದ್ದೆ. ಇಮ್ಮಿಡಿಯೇಟಾಗಿ ನಿಮ್ಮದೊಂದು ಫೋಟೋ ಕಳಿಸಿ ಅಂದರು. ನೋಡೋಣ ಅಂತ ಕಳಿಸಿದೆ. ಇಮ್ಮಿಡಿಯೇಟ್ ಆ ಫೋಟೋ ಏನಿಲ್ಲ, ವಾಟ್ಸಪ್ಪಲ್ಲಿ ತೆಗೆದ್ರು, ಒಂದು ಪ್ರಿಂಟ್ ಹಾಕಿದ್ರು, ಒಳಗೆ ಮಿಲ್ಕ್ ಶೇಕ್ ಇಟ್ಟರು, ಅಂತ ಬಂತು. ನೋಡಿದ್ರೆ ಅದರಲ್ಲಿ ನಂದು ಫೋಟೋ ಇದೆ. ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಮತ್ತು ತುಂಬ ಒಳ್ಳೆಯ ಕಾನ್ಸೆಪ್ಟು. ಈ ಥರದ್ದು ಇನ್ನೂ ಸುಮಾರು ಕಾನ್ಸೆಪ್ಟ್ ಇದೆ ಅಂತ ಇವ್ರ ಹತ್ರ. ಆಮೇಲೆ ಇನ್ನೊಂದೇನು ಗೊತ್ತಾ, ಈಗ ನಾನು ಇದನ್ನು ಕುಡಿತೀನಿ, ಬಟ್ ಇದರಲ್ಲಿ ಯಾವುದೇ ಕಲರ್ದಾಗಲಿ ಏನೂ ಪ್ರಾಬ್ಲಮ್ ಇಲ್ಲ, ಅದು ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಈಗ ಈ ಒಂದು ನನ್ನ ಒಂದು ಫೋಟೋನ ತೆಗಿಯೋಕ್ಕೆ ನನಗೆ ಬೇಜಾರು ಆ್ಯಕ್ಚುಲಿ. ಕುಡ್ದಾಗಲೂ ನೋಡಿ ನಿಮ್ಗೆ ಅದೇನು ಅಷ್ಟು ಇದು ಕೊಡೋಲ್ಲ, ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ್ಯಕ್ಚುಲಿ ನೀವು ಒಂದು ಫ್ಯಾಮಿಲಿ ಫೋಟೋಸ್ ಎಲ್ಲ ಕೊಟ್ಟರೆ ಈ ಥರ ಡ್ರಿಂಕ್ಸ್ ಮೇಲೆ ಬರುತ್ತೆ. ಈಗ ನೀವು ಯಾವುದೋ ಬರ್ಡೇ ಫಂಕ್ಷನ್ಸ್ಗಳಿಗೆ ಹೋಗ್ತಿದ್ದೀರಾ, ಅಲ್ಲಿ ಈ ಥರದ್ದು ನಿಜಕ್ಕೂ ಅಟ್ರಾಕ್ಟ್ ಅನಿಸುತ್ತೆ.
ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕೊನೆಗೂ ನನ್ನ ಕೈಲಿದ್ದು ಮೈಕು ಹೋಯ್ತು, ನನ್ನ ಮುಖನೂ ಹೋಯ್ತು. ಬರೀ ಫೋಟೋ ಮಾತ್ರ ಅಲ್ಲ, ಮಿಲ್ಕ್ ಶೇಕು ಹಂಗೆ ಇದೆ. ಎಷ್ಟು ತಿಕ್ಕಾಗಿದೆ ಅಂದರೆ ಈ ಸ್ಟ್ರಾ ಜೊತೆ ಅದು ಬರೋದೇ ಇಲ್ಲ. ಐಸ್ ಕ್ರೀಮ್ ಫ್ಲೇವರ್ ಥರ ಇದೆ, ಬಟ್ ಬಂಬಡಾಗಿದೆ. ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಈ ಥರದ್ದು ಹೊಸತನ ನಮ್ಗೆ ಬೇಕಾಗುತ್ತೆ, ಯಾಕಂದರೆ ಈಗ ಫೋಟೋ ಕ್ರೇಜ್ ಇರುವಂಥ ಕಾಲ. ಈ ಥರದ್ದು ನಿಜಕ್ಕೂ ಸೂಪರಾಗಿದೆ. ನನಗೆ ಇಲ್ಲಿಂದು ಫೋಟೋನೂ ಇಷ್ಟ ಆಯಿತು, ಆಮೇಲೆ ಈ ಮಿಲ್ಕ್ ಶೇಕು ಇಷ್ಟ ಆಯಿತು. ಇನ್ನು ಕನ್ನಡಿಲೊಂದು ಇವರು ಅಲ್ಲೇ ಕನ್ನಡಿ ಮುಂದೆ ನಿಂತ್ಕೊಂಡು ಅಲ್ಲೇ ಫೋಟೋ ಬರುತ್ತೆ, ಇಮಿಡಿಯೇಟಾಗಿ ಪ್ರಿಂಟ್ ಹೊಡೆದು ಕೊಡ್ತಾರೆ. ಆ ಥರದ್ದು ಒಂದು ಇದೆ ಅಂತೆ. ನೋಡೋಣ, ಮುಂದಿನ ದಿನಗಳನ್ನು ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ನಿಮಗೇನಾದರೂ ಇವ್ರ ಇವೆಂಟಲ್ಲಿ ಕರಿಬೇಕು, ಇವ್ರ ಜೊತೆ ಮಾತಾಡಬೇಕು ಅಂದರೆ ಇವ್ರ ನಂಬರ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಸ್ನ್ಯಾಕ್ ಝೋನ್ ಇದೆ, ಚಾಟ್ ಝೋನ್ ಇದೆ, ತುಂಬ ವೆರೈಟಿ ಆಫ್ ಝೋನ್ಸ್ ಇದೆ ನಮ್ಮದ್ರಾಗಿ. ಸೊ ಇದ್ರಾಗ ನಿಮಗೆ ಒಂದು ತೋರ್ಸಕ್ಕೆ ಬರ್ತೀನಿ. ಇದು ಪಂಚರತ್ನ ಪಾನಿಪುರಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ದಿಸ್ ಈಸ್ 5 ಫ್ಲೇವರ್ಸ್ ಆಫ್ ಪಾನಿಪುರಿ. ಸೊ ಅಟ್ ಎ ಟೈಮ್ 5 ಫ್ಲೇವರ್ಸ್, ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ. ಈಗ ಫ್ರೂಟ್ ಬೇಸ್ಡ್ ಇರುತ್ತೆ. ಇದು ಪುದೀನಾ ಫ್ಲೇವರು, ಇದು ಬಂದು ಚಿಲ್ಲಿ ಗೋವಾ ಅಂತ, ಇದು ಜೀರಾ ಮಸಾಲ, ಇದು ಅಥೆಂಟಿಕ್ ಬಂಗಾರಪೇಟೆ, ಇದು ಮ್ಯಾಂಗೋ, ಮಕ್ಕಳಿಗೆ ಸ್ವೀಟ್ ಆಗಿರಲಿ ಅಂತ ಮ್ಯಾಂಗೋ ಫ್ಲೇವರ್. ಈ ಥರ 5 ಫ್ಲೇವರ್ಸ್ ಆಫ್ ಪಾನಿಪುರಿ ಇದೆ. ಸೊ ಇದ್ರಾಗೂ ಇನ್ನೂ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಟ್ಸ್ ಇದೆ, ಪಾನಿಪುರಿಯಾಗೂ ಡಿಫ್ರೆಂಟ್ ಇದೆ. ತುಂಬ ಸೆಕ್ಷನ್ಸ್ ಇದೆ ನಮ್ಮ ಹತ್ರ. ಹಾಗೆ ನಮ್ಮದು ಸೌತ್ ಝೋನ್ ಇದೆ, ಅಂದರೆ ನಾವು ಟೋಟಲ್ ಕಂಪ್ಲೀಟ್ ಕ್ಯಾಟ್ರಿಂಗ್ ಸೆಕ್ಷನ್ ಏನಿದೆಯೋ ಎಲ್ಲ ಕಂಪ್ಲೀಟ್ ಕ್ಯಾಟ್ರಿಂಗ್ ಆಲ್ಸೋ ವಿ ಡನ್. ಸೊ ನಿಮಗೆ ಯಾವುದೇ ಸ್ಮಾಲ್ ಪಾರ್ಟೀಸ್, ಬರ್ತ್ಡೇ ಪಾರ್ಟಿ ಆಗಿರಲಿ, ನಾಮಕರಣ, ಮದುವೆ, ಯಾವುದಕ್ಕೆ ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮದು ಸೌತ್ ಝೋನ್ ಕೂಡ ಇದೆ, ಅಂದರೆ ಪಡ್ಡು ಸೆಕ್ಷನ್ ಇದೆ, ದೋಸಾ ಸೆಕ್ಷನ್ ಇದೆ. ಸೊ ನಿಮಗೆ ಲೈವ್ ಪಡ್ಡು ಸೆಕ್ಷನ್ನು ಇದೆ. ಸೊ ಲೈವ್ ಪಡ್ಡು ನೋಡ್ಬೋದು. ಸೊ ಹಾಗೆ ದೋಸಾ ವೆರೈಟಿ ಇದೆ. ಸೊ ಎಲ್ಲ ಥರ ಪ್ಯಾಕೇಜು ನಾವು ತೊಗೊತೀವಿ. ದಿಸ್ ಇಸ್ ಪಡ್ಡು. ಇದಕ್ಕೆ 2 ಥರ ಚಟ್ನಿ ಇರುತ್ತೆ, ಒಂದು ಗ್ರೀನ್ ಚಟ್ನಿ, ಒಂದು ರೆಡ್ ಚಟ್ನಿ. ಪ್ಲೀಸ್ ಟೇಸ್ಟ್ ಮಾಡಿ ನೋಡಿ. ಇಲ್ಲಿ ಬಂದಮೇಲೆ ಇನ್ನೊಂದು ನೋಡ್ಬಿಟ್ಟೆ, ಇಷ್ಟ ಆಗ್ಬಿಡ್ತು. ಪಡ್ಡು ಮಾಡ್ತಾಯಿದ್ರು ಬಿಸಿಯಾಗಿ. ಇವರದ್ದು ಕ್ಯಾಟ್ರಿಂಗಲ್ಲಿ ಇದು ಒಂದು ಇನ್ವಾಲ್ವ್ ಆಗುತ್ತೆ. ಸೊ ನೋಡೋಣ ಅಂತ ಅದು ಒಂದು ಟೇಸ್ಟ್ ನೋಡೋಣ ಅಂತ ಒಂದು 5 ಪಡ್ಡು ಹಾಕ್ಕೊಂಡೆ. ಅದಕ್ಕೆ ನಿಮಗೆ 2 ಥರದ ಚಟ್ನಿ ಕೊಡ್ತಾರೆ, ಒಂದು ಕಾಯಿ ಚಟ್ನಿ, ಇನ್ನೊಂದು ಟೊಮೊಟೊ ಹಾಕಿರೋ ಅಂತಹ ಸ್ಪೆಷಲ್ ಚಟ್ನಿ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಸೊ ಫಸ್ಟ್ ಆಫ್ ಆಲ್ ಹೆವಿ ಬಿಸಿ. ಸೊ ಬಿಸಿ ಪಡ್ಡು ತಿನ್ನೋಕ್ಕೆ ಮಜಾ. ಬಟ್ ನಾನು ಬಂದಿರೋ ಟೈಮ್ ಸ್ವಲ್ಪ ಸರಿ ಇಲ್ಲ. ಅಷ್ಟು ಚಳಿಗೆ ಬಂದರೆ ಬಿಸಿ ಪಡ್ಡು ತಿನ್ನೋಕ್ಕೆ ಒಂದು ಮಜಾ ಕೊಡುತ್ತೆ. ಇನ್ನು ನಾವು ಫಸ್ಟು ಚಟ್ನಿ ಜೊತೆಗೆ ಒಂದು ಟೇಸ್ಟ್ ನೋಡ್ತೀನಿ. ಮಾಮೂಲು ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ತುಂಬಾ ಮೃದುವಾಗಿದೆ ಪಡ್ಡು. ಒಂದು ಸ್ವಲ್ಪ ಇನ್ನೂ ಒಂಚೂರು ರೋಸ್ಟ್ ಆಗಿದಾಗ ಇನ್ನೂ ಮಜಾ ಕೊಡ್ತಾಯಿತ್ತು. ಬಟ್ ಪಡ್ಡು ಚೆನ್ನಾಗಿದೆ, ಮೃದುವಾಗಿದೆ. ಆಮೇಲೆ ಚಟ್ನಿ ಬಗ್ಗೆ ಹೇಳಲೇಬೇಕು. ಇಲ್ಲಿ 2 ಥರ ಚಟ್ನಿ ರೀ. ಈ ಕಾಯಿ ಚಟ್ನಿ ಯಾಕೋ ಸ್ವಲ್ಪ ಸ್ಪೈಸಿ ಅನಿಸ್ತಾ ಇದೆ. ಕಾಯಿ ಚಟ್ನಿಗಿಂತ ಇನ್ನೊಂದೇನು ಗೊತ್ತಾ ಖುಷಿ ಆಗೋದು, ಇದು ಟೊಮೊಟೊ ಚಟ್ನಿ ಕೊಟ್ಟಿದ್ದಾರೆ. ಇದಕ್ಕೆ ಸ್ವಲ್ಪ ಆನಿಯನ್ನು ಮೀಡಿಯಮ್ ಎಲ್ಲ ಹಾಕಿ ಅದ್ಭುತವಾಗಿದೆ, ಒಳ್ಳೆ ರುಚಿ ಕೊಡ್ತಾ ಇದೆ. ಆ್ಯಕ್ಚುಲಿ ನನಗೆ ಪಡ್ಡುಗೆ ಕಾಯಿ ಚಟ್ನಿ ಮತ್ತು ಈ ಟೊಮೊಟೊ ಚಟ್ನಿ ಎರಡು ಕಂಪೇರ್ ಮಾಡಿದಾಗ ಈ ಟೊಮೊಟೊ ಹಾಕಿರೋ ಈ ಚಟ್ನಿ ಏನಿದೆಲ್ಲ ಅದನ್ನೇ ಬೊಂಬಾಟ ಅನ್ನಿಸ್ತು. ಬಟ್ ಕಾಯಿ ಚಟ್ನಿನೂ ಚೆನ್ನಾಗಿದೆ, ಎರಡೂ ಟ್ರೈ ಮಾಡ್ಬೋದು. ಸೊ ಇವರದ್ದು ಒಂದೇನಂದರೆ ಇವ್ರಿಗೆ ನಾವು ಓಕೆ ನಾನು ಇಷ್ಟು ತಿಂದಿದ್ದೀನಿ, ಅವ್ರದ್ದು ಅಡ್ರೆಸ್ ಎಲ್ಲಿ ಹೋಗಿ ನಾನು ತಿನ್ಕೊಂಬರ್ತೀನಿ ಅಂದರೆ ಸಿಗಲ್ಲ. ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇವೆಂಟ್ಗಳಿಗೆ, ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಬಂದರೆ ಭರ್ಜರಿ ಟ್ರೀಟ್ ಅಂತೂ ಫಿಕ್ಸು. ಯಾಕಂದರೆ ಸೌತ್ ಇಂಡಿಯನ್ ಡಿಶ್ಶು ಇದೆ, ಈ ಕಡೆ ಚಾಟ್ಸು ಇದೆ, ಲಾಸ್ಟಿಗೆ ಬಂದರೆ ಕೋಲ್ಡ್ ಡ್ರಿಂಕ್ಸ್ಗಳು ಇವೆ. ಒಂದೇ ಒಂದು ಸ್ಟಾಲಲ್ಲಿ ನಿಮಗೆಲ್ಲ ಸಿಕ್ಕಿದಂಗೆ ಆಗುತ್ತೆ. ಟೇಸ್ಟ್ ವೈಸು ನನಗೆ ಪಡ್ಡು ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದೊಂದು ನನ್ನ ಸಿಂಪಲ್ ವೀಡಿಯೋ ಆ್ಯಂಡ್ ಸ್ಪೆಷಲ್ ವೀಡಿಯೋ. ಇವತ್ತಿನ ಸ್ಪೆಷಲ್ ವೀಡಿಯೋ ಪ್ಯಾಲೇಸ್ ಗ್ರೌಂಡಲ್ಲಿ ಆಗ್ತಾಯಿದೆ ಈ ಕೇಕ್ ಶೋ. ತುಂಬಾ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ, 51ನೇ ವರ್ಷ. ಅದರಲ್ಲಿ ನನಗೆ ಇದೊಂದು ಸ್ಟಾಲ್ ಯುನೀಕ್ ಅನಿಸ್ತು. ಬಂದೆ, ನಾನು ಇಲ್ಲಿ ಮಿಲ್ಕ್ ಶೇಕ್ ಟ್ರೈ ಮಾಡಿದೆ, ಆಮೇಲೆ ಪಡ್ಡು ಟ್ರೈ ಮಾಡಿದೆ. ಎರಡೂ ತುಂಬಾ ಚೆನ್ನಾಗಿತ್ತು. ನೀವು ಬನ್ನಿ. ಆಮೇಲೆ ಒಂದೇನಂದರೆ ಇವರನ್ನು ನೀವೇನಾದರೂ ಮಾತಾಡಿಸ್ಬೇಕು, ಮೀಟ್ ಮಾಡಬೇಕು, ಇದು ಯಾವ ಥರ ನಡೆಯುತ್ತೆ, ಇವು ಪ್ರೊಸೀಜರೆಲ್ಲ ನೋಡಬೇಕಂದ್ರೆ ಇವರ ಒಂದು ನಂಬರನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಗಿ ನೋಡಿ, ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಇವೆಂಟ್ಗಳಿಗೆ ಏನೇ ಇದ್ದರೂ ಬರ್ತಾರೆ, ಪ್ರೋಗ್ರಾಮಿಗೂ ಒಂದು ಮೇರೆಗೂ ಕಾಣಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋದೊಂದಿಗೆ ನಿಮ್ಮನ್ನು ಬರ್ತೀನಿ. ಅಲ್ಲವರೆಗೂ ಖುಷಿಯಾಗಿರಿ. ಏನಾಗ್ತಾರೆ, ಟೇಕ್ ಕೇರ್, ಬಾಯ್.